ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ MGC ಸ್ಕೂಲ್ ಹಬ್ ಯೂಟ್ಯೂಬ್ ಚಾನೆಲ್. ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ, ಎಲ್ಲರೂ ಕೇಳ್ತಾ ಇದ್ದರು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಯೂಸ್ ಮಾಡುವಂಥ ಬುಕ್ಸ್ ಯಾವುದು ಅನ್ನೋದ್ರ ಬಗ್ಗೆ ಇನ್ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. GPSTR ಪರೀಕ್ಷೆಯಲ್ಲಿ ಪೇಪರ್ 2 ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ನಾನು ಹಾಕಿದ್ದೆ. ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಇರುವಂತಹ ಒಂದು ಬುಕ್ಕನ್ನು ನಾನು ಯೂಸ್ ಮಾಡಿದ್ದೆ. ಆ ಬುಕ್ ಯಾವುದು ಅಂತ ಭಾಳಷ್ಟು ಜನ ಕಮೆಂಟ್ಸ್ ಮಾಡ್ತಾಯಿದ್ರು. ಸೊ ಅದು ಯಾವ ಬುಕ್ ಅನ್ನೋದನ್ನು ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲಾಗಿ ಆ ಬುಕ್ ಬಗ್ಗೆ ಹೇಳ್ತೀನಿ. ಇಲ್ಲಿ ಕಾಣುವಂಥದ್ದು ಇಲ್ಲಿದೆ ನೋಡಿ, ಚಾಣಕ್ಯ ಕರಿಯರ್ ಅಕಾಡೆಮಿ ಅವರು ಇರುವಂತಹ ವಿಜಯಪುರದಲ್ಲಿರುವಂತಹ ಕಾಂಪಿಟೇಟಿವ್ ಇಂಗ್ಲೀಷ್ ಗ್ರಾಮರ್ ಬುಕ್ ಅನ್ನುವಂಥದ್ದು. ಇದನ್ನು ಬರೆದಿರ್ತಕ್ಕಂಥವ್ರು ಶ್ರೀಮತಿ MS ಬಿರಾದಾರ್ ಮೇಡಮ್ ಅವರು. ಇವರು ಬರೆದಿರುವಂಥ ಇದು ಇಂಗ್ಲೀಷ್ ಗ್ರಾಮರ್ ಬುಕ್ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡುವಂಥದ್ದು. ಭಾಳಷ್ಟು ಚೆನ್ನಾಗಿ ಕೇಳ್ತಾ ಇದ್ರಿ ಯಾವ ಬುಕ್ ಅಂತ. ಕನ್ನಡ ವಿತ್ ಇಂಗ್ಲೀಷ್ ಎರಡೂ ಇದೆ. ಇಂಗ್ಲೀಷ್ ಯಾರು ಗ್ರಾಮರ್ ಅಥವಾ ಮತ್ತು GPSTR ಪರೀಕ್ಷೆಗೆ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಿ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗುವಂತಹದ್ದಿದು. ನೆಕ್ಸ್ಟ್ ಇಂಡೆಕ್ಸ್ ಕೂಡ ಇದೆ ಇದರಲ್ಲಿ. ಇಲ್ಲಿ ನೋಡಿ ಕಂಟೆಂಟ್ಸ್ ಏನೇನಿದೆ ಅನ್ನುವಂಥದ್ದನ್ನು ಇಂಡೆಕ್ಸ್ನ ತೋರಿಸ್ತಾ ಇದ್ದೀನಿ. ಇದು ಕನ್ನಡ ವಿತ್ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲಿರೋದ್ರಿಂದ ಕನ್ನಡ ಲ್ಯಾಂಗ್ವೇಜ್ದವ್ರಿಗೆ ಅಥವಾ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗೆ ಭಾಳಷ್ಟು ಹೆಲ್ಪ್ ಆಗುವಂತಹದ್ದು. ಸೊ ಪ್ರತಿಯೊಂದು ಟಾಪಿಕ್ ಕೂಡ ಇದರಲ್ಲಿ ಏನು ಮಾಡಿದ್ದಾರೆ ಹೇಳ್ತಾ ಹೋಗಿದ್ದಾರೆ. ಕನ್ನಡ ವಿತ್ ಇಂಗ್ಲೀಷ್ ಅನ್ನುವಂಥದ್ದು ಇಂಟ್ರೊಡಕ್ಷನ್ ಇದೆ, ಆಮೇಲೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದೆ, ಕೈಂಡ್ಸ್ ಆಫ್ ನೌನ್ ಜೆಂಡರ್ ಆ್ಯಂಡ್ ನೌನ್ ನಂಬರ್, ಪ್ರನೌನ್, adjective, verb, adverb, preposition, conjunction, articles, tenses, auxiliary verbs, sentences, transformation of sentences, direct and indirect speech, active voice and passive voice, degrees of comparison, question tag, subject and predicate, clause, structural classification of sentences, gerund, punctuation, capital letters, figures of speech. Next part B ಅಲ್ಲಿ ರೆಗ್ಯುಲರ್ ವರ್ಬ್ಸ್ ಲಿಸ್ಟ್ ಇದೆ, ಇರ್ರೆಗ್ಯುಲರ್ ವರ್ಬ್ಸ್ ಲಿಸ್ಟ್ ಇದೆ, ಮತ್ತು ಇಂಟರ್ಚೇಂಜ್ ಪಾರ್ಟ್ಸ್ ಆಫ್ ಸ್ಪೀಚ್ ಲಿಸ್ಟ್ ಇದೆ, ಅಬ್ರಿವಿಷನ್ಸ್ ಆ್ಯಂಡ್ ಆಕ್ರೋನಿಮ್ಸ್ ಇದೆ, ಸಿನೋನಿಮ್ಸ್, ಆ್ಯಂಟೋನಿಮ್ಸ್, ಹೋಮೋನಿಮ್ಸ್, ವರ್ಡ್ ಆಫನ್ ಕನ್ಫ್ಯೂಸ್ಡ್, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಕಾಂಪ್ರಹೆನ್ಷನ್, ಕ್ಲೋಸ್ ಟೆಸ್ಟ್, ಪ್ರಿಫಿಕ್ಸಸ್, ಸಫಿಕ್ಸಸ್, ಕಲೆಕ್ಟಿವ್ ನೌನ್ಸ್ ಆರ್ ಗ್ರೂಪ್ ನೇಮ್ಸ್, ಮತ್ತು ಪ್ರಿಸೈಸ್ ರೈಟಿಂಗ್ ಇದೆ, ಎಸ್ಸೆ ರೈಟಿಂಗ್ ಇದೆ. ಇದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಇಂಗ್ಲೀಷ್ಗೆ ಯೂಸ್ ಆಗುವಂತಹ ಬುಕ್ ಇದೆ. ಇಂಟ್ರೆಸ್ಟೆಡ್ ಇದ್ದವರು ತೊಗೋಬೋದು. ಹಾಗೆಯೇ GPSTR ಇಂಗ್ಲೀಷ್ಗೆ ಪ್ರಿಪ್ರೇಷನ್ ಮಾಡುವಂಥವ್ರು ಇದರ ಜೊತೆ SC ಗುಪ್ತಾ ಸರ್ ಬರೆದಿರುವಂಥ ಬುಕ್ ಕೂಡ ಚೆನ್ನಾಗಿದೆ. ಯಾರು ಇಂಟ್ರೆಸ್ಟ್ ಇದ್ದವರು ತೊಗೋಬೋದು. ಅಥವಾ ನಿಮಗೆ ಯಾವುದಾದ್ರೂ ಸರಿ ಅನಿಸಿದ್ದು ಅಥವಾ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುವಂಥ ಯಾವುದಾದ್ರೂ ಒಂದು ಇಂಗ್ಲೀಷ್ ಗ್ರಾಮರ್ ಬುಕ್ಕನ್ನು ರೆಫರ್ ಮಾಡ್ಬೋದು. ಹಾಗೆಯೇ ಕೆಲವೊಂದಿಷ್ಟು ಜನ ಕಮೆಂಟ್ಸ್ನಲ್ಲಿ ಕೇಳ್ತಾ ಇದ್ದರು ರೇನ್ಬೋ ಅಂತಂದರೆ ಏನು ಅನ್ನುವಂಥದ್ದು. ರೇನ್ಬೋ ಅನ್ನುವಂಥದ್ದು ಈ ಮಕ್ಕಳಿಗೆ ಬರುವಂತಹ ಸ್ಕೂಲ್ 5th 6th 7th ಹಾಗೆ ಹೈಸ್ಕೂಲ್ ತನಕ ಬರುವಂತಹ ಮಕ್ಕಳಿಗೆ ರೇನ್ಬೋ ಅನ್ನುವಂಥದ್ದು ವರ್ಕ್ ಬುಕ್ಸ್ ಬರುತ್ತೆ. ಇಂಗ್ಲೀಷ್ ವರ್ಕ್ ಬುಕ್ಸ್ಗೆ ರೇನ್ಬೋ ಅಂತ ಹೆಸರಿದೆ. ಸೊ ಅವುಗಳನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋದಂಗೆ ಅದರಲ್ಲಿ ಎಲ್ಲ ಇನ್ಕ್ಲೂಡ್ ಆಗಿದೆ. ಪ್ರತಿಯೊಂದು ಗ್ರಾಮರ್ ಪಾರ್ಟ್ ಕೂಡ ರೇನ್ಬೋ ಬುಕ್ಕಲ್ಲಿ ಇನ್ಕ್ಲೂಡ್ ಆಗಿದೆ. ಅದ್ರ ಜೊತೆ ಈಗ ರೀಸೆಂಟಾಗಿ ಮರುಸಿಂಚನ ಅಂತ ಕೂಡ ವರ್ಕ್ ಬುಕ್ಸ್ ಬಂದಿದೆ. ಬಟ್ ರೇನ್ಬೋ ಬುಕ್ಸ್ ಬರೀ ಚೆನ್ನಾಗಿದೆ. ಅವುಗಳನ್ನ ನಾವು ಪರ್ಫೆಕ್ಟ್ ಮಾಡಿದರೆ GPSTRನ ಈಸಿಯಾಗಿ ಕ್ರ್ಯಾಕ್ ಮಾಡಬಹುದು. ಸೊ ಎಷ್ಟು ಗ್ರಾಮರ್ ಪಾರ್ಟನ್ನು ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಸದ್ಯದಲ್ಲೇ GPSTR ಪರೀಕ್ಷೆ ಕಾಲ್ ಆಗುತ್ತೆ. ಅದಕ್ಕಿಂತ ಮುಂಚೆ TET ಕಾಲ್ ಆಗುವಂಥ ಚಾನ್ಸಸ್ ಬಹಳಷ್ಟಿದೆ. TET ಕಾಲ್ ಆಗಿ ನೆಕ್ಸ್ಟ್ GPSTR ಕಾಲ್ ಮಾಡ್ತಾರೆ. ಸೊ ಬಿ ಪ್ರಿಪೇರ್, ಸ್ಟಡಿ ಕಂಟಿನ್ಯೂಯೇಷನ್ ಇರಲಿ. ಯಾವುದೇ ಕಾರಣಕ್ಕೂ ಇನ್ನೂ ಯಾವಾಗಾಗುತ್ತೋ ಅಂತ ಸ್ಟಡಿನ ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ ಅಥವಾ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ, ಸಿಲೆಬಸ್ ವೈಸ್ ಏನು ಮಾಡ್ತಾ ಹೋಗಿ ಓದ್ತಾ ಹೋಗಿ. ಹಾಗೆ ಜಾಸ್ತಿ ರೇನ್ಬೋಗಳನ್ನ ಪ್ರಾಕ್ಟೀಸ್ ಮಾಡಿ. ಆಮೇಲೆ ಒಂದು ಗ್ರಾಮರ್ ಬುಕ್ನ ಇಟ್ಕೊಂಡು ಇನ್ ಡೀಟೇಲಾಗಿ ಸ್ಟಡಿ ಮಾಡ್ತಾ ಹೋಗಿ. ಹಾಗೆ ಬಹಳಷ್ಟು ನಾವು ಕ್ವೆಶನ್ಸ್ ಪೇಪರ್ನ ಜಾಸ್ತಿ ಬಿಡಿಸೋದ್ರಿಂದ ಯಾವ ರೀತಿಯಾಗಿ ಕ್ವೆಶನ್ಸ್ ಬರ್ತವೆ ಅನ್ನುವಂಥದ್ದು ನಮಗೆ ಹೆಲ್ಪ್ ಆಗುತ್ತೆ. ಅದನ್ನ ಯೂಸ್ ಮಾಡ್ಕೋಬೇಕು ನಾವು. ಅದೇ ರೀತಿ ಹೈಸ್ಕೂಲ್ಗಳಲ್ಲಿ ಈಗ ಟೀಚರ್ಸ್ಗಳ ಕೊರತೆ ಇರೋದ್ರಿಂದ
GPSTR ಕಾಲ್ಫಾರ್ಮ್ ಆಗುತ್ತೆ ಅಂತ ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಸರ್ ಅವರು ಕಾಲ್ಫಾರ್ಮ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಸ್ವಲ್ಪ ನೀವು ಏನು ಮಾಡಬೇಕಾಗತ್ತೆ, ಸೀರಿಯಸ್ ಆಗಿ ಸ್ಟಡಿನ ಮಾಡ್ತಾ ಹೋಗಿ, ಸ್ಮಾರ್ಟ್ ವರ್ಕ್ ಮಾಡಿ ಹಾಗೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಈ ಬುಕ್ ಯಾರಿಗಾದರೂ ಬೇಕಿದ್ದರೆ ಅಥವಾ ನೆಸೆಸಿಟಿ ಇದೆ ಅಂತ ಅನಿಸಿದರೆ ಅಥವಾ ಚೆನ್ನಾಗಿದೆ ಅಂತ ಅನಿಸಿದರೆ ಪರ್ಚೇಸ್ ಮಾಡ್ಬೋದು. ನೀವು ಓದ್ತಾ ಇರಬೇಕಾದ್ರೆ ಯಾವುದೇ ಒಂದು ಸ್ಮಾಲ್ ಟಾಪಿಕ್ನ ಕೂಡ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ. ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ವರ್ಬ್ ಇದೆ ಅಂತಂದರೆ ಏನು ವರ್ಬ್ ಅಪ್ಪ ಗೊತ್ತಿರುವಂಥದ್ದೇ ಅಲ್ವಾ ಅನ್ನುವಂಥದ್ದು ಬೇಡ. ಯಾಕಂತಂದರೆ ಪ್ರತಿಯೊಂದು ಮಾರ್ಕ್ಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಲಾಸ್ಟ್ ನಮಗೆ ಸೆಲೆಕ್ಷನ್ ಲಿಸ್ಟಲ್ಲಿ ಎವ್ರಿ ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಏನು ಮಾಡಿ, ಯಾವುದೇ ಒಂದು ಸ್ಮಾಲ್ ಟಾಪಿಕ್ ಇರಲಿ ಅಥವಾ ದೊಡ್ಡ ಟಾಪಿಕ್ ಇರಲಿ ಅಥವಾ ನಮಗೆ ಡಿಫಿಕಲ್ಟ್ ಆಗ್ತಿದೆ ಅಂತ ಹೇಳಿ ಯಾವುದನ್ನು ಬಿಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ನಾವು ಎಷ್ಟು ಜಾಸ್ತಿ ಓದ್ತೀವಲ್ವ, ಒಂದು ಸರ್ತಿ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂತಂದರೆ ಪದೇ ಪದೇ ಓದ್ತಾ ಹೋದಾಗ ಏನಾಗುತ್ತೆ, ಒಂದು 50% ಆದರೂ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಡಿಫಿಕಲ್ಟ್ ಟಾಪಿಕ್ ಇರಲಿ ಅಥವಾ ಈಸಿ ಟಾಪಿಕ್ ಇರಲಿ, ಈಸಿ ಅಂತ ನೆಗ್ಲೆಕ್ಟ್ ಮಾಡಲಿಕ್ಕೆ ಹೋಗಬೇಡಿ, ಡಿಫಿಕಲ್ಟ್ ಇದೆ ಅಂತ ಬಿಡ್ಲಿಕ್ಕೆ ಹೋಗಬೇಡಿ. ಪ್ರತಿಯೊಂದು ಟಾಪಿಕ್ನು ಕೂಡ ಏನು ಮಾಡಿ, ಸ್ಟಡಿ ಮಾಡಿ. ತಿಳಿಲಿಲ್ಲ ಅಥವಾ ಅಂಡರ್ಸ್ಟ್ಯಾಂಡ್ ಆಗಲಿಲ್ಲ ಅಂದರೆ ಪದೇ ಪದೇ ಓದ್ತಾ ಹೋಗಿ. ಆಮೇಲೆ ಸ್ವಲ್ಪವಾದರೂ ಅದೇನಾಗುತ್ತೆ, ಅರ್ಥ ಆಗ್ತಾ ಹೋಗುತ್ತೆ. ಸೊ ಆ್ಯಕ್ಚುಲಿ ಯೂಟ್ಯೂಬ್ನ ಕ್ವಿಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಇವತ್ತು ಒಬ್ಬರು ಕಮೆಂಟ್ಸ್ ಮಾಡಿದರು. ಆ ಕಮೆಂಟ್ನಿಂದ ಮತ್ತೆ ಕ್ಲಾಸಸ್ ಮಾಡಬೇಕು ಅಂತ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆ ಯಾವುದಾದ್ರೂ ಯಾವ ಟಾಪಿಕ್ ಮೇಲೆ ಹೆಚ್ಚಿನ ವಿಡಿಯೋಗಳು ಬೇಕಿದ್ದಲ್ಲಿ ಕಮೆಂಟ್ ಮಾಡಿ, ನಾನು ಆ ಟಾಪಿಕ್ಗಳ ಮೇಲೆ ವಿಡಿಯೋಸ್ನ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.